ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 27, 28 ಹಾಗೆ 29ನ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಅದರ ಜೊತೆಗೇನೆ ಇನ್ನು 3 ಕಂತುಗಳು ಆದರೂ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಅಂದರೆ ಒಟ್ಟಿಗೆ ಸತತವಾಗಿ ನಿಮಗೆ 6 ಕಂತುಗಳು ಜಮಾ ಆಗ್ತಾ ಇದ್ದು, ಇದನ್ನು ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರುವಂತಹ ಮಾಹಿತಿ. ಹಾಗಾದರೆ ಏನು ಇನ್ಫಾರ್ಮೇಷನ್ ಇದು? 6 ಕಂತುಗಳು ನಿಮಗೆ ಗೊತ್ತಿರಲೇಬೇಕು. ಯಾಕಂದರೆ ಇರದೇ ಇರುವಂತಹ ಕಾರಣಕ್ಕಾಗಿ ಈಗಾಗಲೇ ಸರ್ಕಾರ 2 ಕಂತುಗಳನ್ನು ಯಾಮಾರಿಸಿಬಿಟ್ಟಿದೆ. ಅಂದರೆ 5,000 ಕೋಟಿ ಹಣ ನಿಮಗೇನು ಕೊಡಬೇಕಾಗಿತ್ತಲ್ವ, ಆ ದುಡ್ಡನ್ನು ಕೊಟ್ಟಿಲ್ಲ. ಹೀಗಾಗಿ ನೀವೆಲ್ಲರೂ ಕೂಡ ಈ ದುಡ್ಡನ್ನು ಪಡ್ಕೊಳ್ಬೇಕಂದ್ರೆ ತಪ್ಪದೇ ಈ ಕಂತುಗಳ ಬಗ್ಗೆ ತಿಳ್ಕೊಳ್ಬೇಕು. ಜೊತೆಗೆ ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬರ್ತಾ ಇದೆ ಇದನ್ನು ಕೂಡ ತಿಳ್ಕೊಳ್ಬೇಕು. ಮೊದಲು ಈ 16 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ 27ನೇ ಹಾಗೂ 28ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು, ಇದರ ಬಗ್ಗೆ ನಾವು ಮೊದಲೇ ಹಂತದಲ್ಲಿ ಕೂಡ ತಿಳ್ಕೊಳ್ಳೋಣ. ಈಗ ಮುಖ್ಯವಾಗಿ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ, ಸೊ ಇದನ್ನು ನೀವು ಮೊದಲು ತಿಳ್ಕೊಳ್ಬೇಕು. ಯಾಕಂದರೆ ಬರೀ ಈ ಕಂತುಗಳು ಬಿಡುಗಡೆ ಆಗ್ತಾ ಇದೆ, ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ತೀರಿ. ಆದರೆ ನಿಮ್ಮ ಖಾತೆಗಳಿಗೆ ದುಡ್ಡೇ ಬರಲಿಲ್ಲ ಅಂದರೆ ಆವಾಗ ಏನು ಮಾಡೋದು? ಸೊ ಹೀಗಾಗಿ ಈ ವಿಷಯವನ್ನು ಮುಖ್ಯವಾಗಿ ಮೊದಲು ತಿಳ್ಕೊಳ್ಳಿ. ಸ್ನೇಹಿತರೆ, ಮುಖ್ಯವಾಗಿ 26ನೇ ಕಂತಿನ ಹಣ ಅಂತೂ ಪೂರ್ತಿಯಾಗಿ ಕ್ಲಿಯರ್ ಆಗ್ಲಿಕ್ಕೆ ಬಂದಿದೆ. ಇನ್ನೇನು ಕೆಲವೊಂದಿಷ್ಟು ದಿನಗಳಲ್ಲಿ ಅಂದರೆ 2ರಿಂದ 3 ದಿನಗಳಲ್ಲಿ ಕ್ಲಿಯರ್ ಆಗಿ ಕ್ಲೋಸ್ ಆಗುತ್ತೆ. ತದನಂತರ ಅದರದೇ ಆದಂತಹ ಫೈಲನ್ನು ಹಣಕಾಸು ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಳುಹಿಸುತ್ತೆ. ಇಷ್ಟು ಮಹಿಳೆಯರಿದ್ದರು, ಇಂತಿಷ್ಟು ದುಡ್ಡನ್ನು ನಾವು ಜಮಾ ಮಾಡಿದ್ದೀವಿ, ಇಷ್ಟು ಎಲಿಜಿಬಲ್ ಇದ್ದರು, ಅವರೆಲ್ಲರಿಗೂ ಕೂಡ ಜಮಾ ಮಾಡಿದ್ದೀವಿ, ಇದೆಲ್ಲವೂ ಕೂಡ ಕ್ಲಿಯರ್ ಆಗಿದೆ ಎನ್ನುವಂತಹ ಫೈಲನ್ನು ಮೂವ್ ಮಾಡುತ್ತೆ. ಆದರೆ ಈಗ 27ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಇದು ಯಾವ ಕಂತು ಅಂತ ಅನ್ನೋದಾದರೆ ಡಿಸೆಂಬರ್ ತಿಂಗಳ ಹಣ. ಹೌದು, 26 ನವೆಂಬರ್ ತಿಂಗಳ ಹಣ. ಹೋದ ವರ್ಷದ 2025ರ ಒಂದು ಎಂಡ್ನಲ್ಲಿ ನವೆಂಬರ್ 26 ಹಾಗೂ 27 ಡಿಸೆಂಬರ್ ಕೊಟ್ಟಿರಲಿಲ್ಲ. ಹೀಗಾಗಿ 26ನೇ ಕಂತಿನ ಹಣವನ್ನು ಕೊಟ್ಟಿದ್ದಾರೆ. ಇನ್ನು 27 ಡಿಸೆಂಬರ್ ತಿಂಗಳ ಹಣವನ್ನು ಕೊಡ್ತಾ ಇದ್ದು, ಇದರ ಜೊತೆಗೇನೆ ಹೋದ ವರ್ಷದ 2025ರ ಪ್ರಾರಂಭಿಕ ದಿನದಲ್ಲಿ ಜನವರಿ ತಿಂಗಳ ಹಣವನ್ನು ಕೊಟ್ಟರು. ಅದಾದ ಬಳಿಕ ಡೈರೆಕ್ಟಾಗಿ ಏಪ್ರಿಲ್ ತಿಂಗಳ ಹಣವನ್ನು ಸರ್ಕಾರ ಜಮಾ ಮಾಡಿತ್ತು. 2 ತಿಂಗಳ ಹಣವನ್ನು ಯಾಮಾರಿಸಿತ್ತು. ಮಧ್ಯದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬರುತ್ತೆ. ಆ 2 ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ. ಆ 2 ಕಂತುಗಳು ಎಲ್ಲಿಗೆ ಹೋದ್ವು? ಆ 5,000 ಕೋಟಿ ಹಣ ಎಲ್ಲೋಯಿತು? ಸರ್ಕಾರ ನುಂಗಾಕ್ತಾ ಅಥವಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ನುಂಗಾಕಿದ್ರ ಅಥವಾ ಹಣಕಾಸು ಇಲಾಖೆನೇ ನುಂಗಾಕುತ್ತಾ? ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಸೊ ಹೀಗಾಗಿ ಆ ದುಡ್ಡು ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಯನ್ನು BJP ನಾಯಕರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಚಳಿಗಾಲದ ಅಧಿವೇಶನದಲ್ಲಿ ಮಾಡ್ತಾರೆ. ಅದಾದ ಬಳಿಕ 1 ತಿಂಗಳ ನಂತರ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಸದನ ನಡೆಯುತ್ತೆ. ಆ ಸದನದಲ್ಲಿ ಕೂಡ ಮಹೇಶ್ ತೆಂಗಿನಕಾಯಿ ಅವರು ಪ್ರಶ್ನೆ ಮಾಡ್ತಾರೆ. ಕಳೆದ 1.5 ತಿಂಗಳು ಹಿಡ್ಕೊಂಡು ನಾವು ದುಡ್ಡನ್ನು ಜಮಾ ಮಾಡ್ತೀವಿ ಅಂತ ನೀವು ಹೇಳಿದ್ರಿ, ಆದರೆ ಇನ್ನೂ ಕೂಡ ಕೊಟ್ಟಿಲ್ಲ, ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾರೆ. ಈಗಾಗಲೇ ಮಹಿಳೆಯರ ಆಕ್ರೋಶಗಳು, ಇದರೆಲ್ಲದರ ಮೇರೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಪ್ರೆಷರ್ ಇದೆ, ಹಣಕಾಸು ಇಲಾಖೆಗಳಿಗೂ ಕೂಡ ಪ್ರೆಷರ್ ಇದೆ. ಯಾಕಂತ ಕೇಳೋದಾದರೆ ಈಗಾಗಲೇ ಪೆಂಡಿಂಗ್ ದುಡ್ಡೆಲ್ಲ ಉಳಿತಲ್ಲ, ಈಗ 5ರಿಂದ 6 ಕಂತುಗಳು. ಇದಕ್ಕೆ ಮೂಲ ಕಾರಣ ಯಾರಪ್ಪ ಅಂದರೆ ಹಣಕಾಸು ಇಲಾಖೆ. ಯಾಕಂದರೆ ಈಗ ಜನವರಿ ಮುಗಿದಂದರೆ ಫೆಬ್ರವರಿನಲ್ಲಿ ಜನವರಿ ತಿಂಗಳ ಇಂತಿಷ್ಟು ದುಡ್ಡು ಕೊಡಬೇಕಾಗಿದೆ, ಇಂತಿಷ್ಟು ಮಹಿಳೆಯರಿದ್ದಾರೆ, ಈ ಯೋಜನೆಯಲ್ಲಿ ಇಷ್ಟು ಖರ್ಚು ಇದೆ ಅಂತ ಹಣಕಾಸು ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೋಟಿಸನ್ನು ಕಳಿಸ್ತಾ ಇದ್ರಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಫೆಬ್ರವರಿ ಆದ ಮೇಲೆ ಮಾರ್ಚ್ ತಿಂಗಳಲ್ಲಿ ಕೂಡ ನೋಟಿಸನ್ನು ಕಳಿಸ್ತಾ ಇದ್ರಂತೆ. ಹೀಗೆ ಪ್ರತಿಯೊಂದು ತಿಂಗಳ ನೋಟಿಸನ್ನು ಕೂಡ ಕಳಿಸ್ತಾ ಇದ್ರು. ಆದರೂ ಹಣಕಾಸು ಇಲಾಖೆ ಏನು ಮಾಡ್ತಾ ಇತ್ತು, ದುಡ್ಡನ್ನು ಸರಿಯಾದ ಸಮಯಕ್ಕೆ ಕಳುಹಿಸದೇ ಇರುವಂತಹ ಒಂದು ಕಾರಣಕ್ಕಾಗಿ ಏನಾಗ್ತಾ ಇತ್ತು, ದುಡ್ಡು ಸರಿಯಾದ ಸಮಯಕ್ಕೆ ಬರ್ತಾ ಇರಲಿಲ್ಲ. ಹೀಗಾಗಿ ಇಷ್ಟೆಲ್ಲ ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣಕಾಸು ಇಲಾಖೆಯ ಮೇಲೆ ಆರೋಪ ಹೊರಿಸಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅದು ನಿಜ ಕೂಡ ಆಗಿತ್ತು. ಯಾಕಂದರೆ ಹಣಕಾಸು ಇಲಾಖೆಯಿಂದ ದುಡ್ಡು ಬಂದರೆ ಮಾತ್ರ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಸಾಧ್ಯ ಅಲ್ವಾ. ಹೀಗಾಗಿ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡನ್ನು ಕಳುಹಿಸ್ತಾ ಇರಲಿಲ್ಲ. ಹೀಗಾಗಿ ಈ ಎಲ್ಲ ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣಗಳಾದವು. ಹಾಗಾದರೆ ಸ್ನೇಹಿತರೆ, ಈ 2 ಕಂತುಗಳ ಜೊತೆಗೇ ಡಿಸೆಂಬರ್ ತಿಂಗಳ ಹಣ 27ನೇ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ. ಹೀಗಾಗಿ 3 ಕಂತುಗಳು ಹೋದ ವರ್ಷದಲ್ಲಿರ್ತಕ್ಕಂತಹ ದುಡ್ಡೇ ಜಮಾ ಆಗಬೇಕು.
ಅದಾದ ಬಳಿಕ 27 ಕೂಡ ಕ್ಲಿಯರ್ ಆಗತ್ತೆ. ಅದಾದ ಬಳಿಕ 2 ಕಂತುಗಳು ಮಾತ್ರ ಪೆಂಡಿಂಗ್ ಉಳ್ದಂಗೆ ಆಗತ್ತೆ. ಆದರೆ ಸದ್ಯಕ್ಕೆ 3 ಕಂತುಗಳು ಅದಾದ ಬಳಿಕ ಈ ವರ್ಷದಲ್ಲಿ ಅಂದರೆ 2026ರಲ್ಲಿ ಜನವರಿ 28ನೇ ಕಂತಿನ ಹಣ ಜಮಾ ಆಗಬೇಕು. ಹಾಗೆ ಫೆಬ್ರವರಿ 29ನೇ ಕಂತಿನ ಹಣ ಜಮಾ ಆಗಬೇಕು. ಹೀಗಾಗಿ 5 ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕು. ಇನ್ನೇನು ಮಾರ್ಚ್ ಕೂಡ ಎಂಡ್ ಆಗತ್ತೆ. ಹೀಗಾಗಿ ಈ ಮಾರ್ಚ್ 30ನೇ ಕಂತಿನ ಹಣ ಕೂಡ ಕೊಡಬೇಕಾಗತ್ತೆ. ಹೀಗಾಗಿ ಸರಿಸುಮಾರು 5ರಿಂದ 6 ಕಂತುಗಳನ್ನು ಸರ್ಕಾರ ಕೊಡಲೇಬೇಕಾಗಿದೆ. 10ರಿಂದ 12 ಸಾವಿರ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗಬೇಕು. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 12 ಸಾವಿರದಷ್ಟು ದುಡ್ಡು ಜಮಾ ಆಗಿದ್ದೇ ಆದರೆ ಎಷ್ಟು ಕೊಟ್ಟಂಗಾಗತ್ತೆ? 12,000ದಿಂದ ನೀವು ಏನು ಉಪಯೋಗ ಮಾಡ್ಕೊಳ್ತೀರಿ, ಇದುವರೆಗೂ ಕೂಡ 26ನೇ ಕಂತಿನ ಹಣದವರೆಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ. 52,000 ದುಡ್ಡನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಿ. ಆ ದುಡ್ಡಿನಿಂದ ಏನು ಉಪಯೋಗ ಮಾಡ್ಕೊಂಡಿದ್ದೀರಿ, ಏನು ಯೂಸ್ ಆಗಿದೆ ನಿಮಗೆ, ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಅದರ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ ಆದರೆ ಅದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂದಿದ್ದೆ ಆದರೆ ಅದರ ಬಗ್ಗೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ತೊಂದರೆಗಳ ಬಗ್ಗೆ, ನಿಮ್ಮ ಏರಿಯಾದಲ್ಲಿರ್ತಕ್ಕಂತಹ ತೊಂದರೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾಕಂದರೆ ನೀವು ಅದರಿಂದ ಏನು ಉಪಯೋಗ ಮಾಡ್ಕೊಂಡಿದ್ದೀರಿ ಅದರ ಬಗ್ಗೆ ಚರ್ಚೆ ಮಾಡಬೇಕು. ಮುಖ್ಯವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು. ಈಗಾಗಲೇ ಒಬ್ಬ ಅಜ್ಜಿ ಹೋಳಿಗೆ ಊಟವನ್ನು ಹಾಕ್ಸಿರ್ತಕ್ಕಂಥದ್ದು, ಅತ್ತೆ ಸೊಸೆ ಕೂಡಿ ಕಿರಾಣಿ ಶಾಪನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಅದೇ ರೀತಿಯಾಗಿ ಇನ್ನು ಕೆಲವೊಂದಿಷ್ಟು ಜನ ಅರಿವೆ ಅಂಗಡಿಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಮನೆ ಕಟ್ಟಲಿಕ್ಕೆ ಯೂಸ್ ಮಾಡ್ಕೊಂಡಿರ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂತಹ ಫ್ರಿಜ್ಜು, ಟಿ ವಿನೋ, ಬೈಕು ಈ ರೀತಿ ವಾಹನಗಳನ್ನು ಖರೀದಿ ಮಾಡ್ಕೊಂಡಿರ್ತಕ್ಕಂಥದ್ದು, ಅದೆಲ್ಲವೂ ಕೂಡ ಸಂಪೂರ್ಣ ದುಡ್ಡು ಅಷ್ಟೆಲ್ಲ ಯೂಸ್ ಆಗತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಹೆಚ್ಚುವರಿ ದುಡ್ಡನ್ನು ನೀವು ಕೂಡ ಇನ್ಕ್ಲೂಡ್ ಮಾಡಿರ್ತೀರಿ. ಆದರೂ ಸಹಿತ ಅದರಿಂದ ಒಂದಿಷ್ಟಾದರೂ ಬೆನಿಫಿಟ್ ಸಿಕ್ಕಿರುತ್ತೆ. ಅದಕ್ಕಾಗಿ ಅದರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸ್ನೇಹಿತರೆ, ಈ ಕಂತುಗಳು ಪೆಂಡಿಂಗ್ ಉಳಿದಿದೆ. ಅದರಲ್ಲಿ 27ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಇದರ ಬಗ್ಗೆ ನಾನು ಹೇಳ್ತಾನೆ ಇದ್ದೆ, 27ನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ಅಂತ. ಸೊ ಹಾಗಾಗಿ ಈ 27ನೇ ಕಂತಿನಲ್ಲಿ ಮುಖ್ಯವಾಗಿ 16 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು, ಯಾವ್ಯಾವ ಜಿಲ್ಲೆಗಳು ಅಂತ ನೋಡೋದಾದರೆ ಸ್ನೇಹಿತರೆ, ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಧಾರವಾಡ, ವಿಜಯನಗರ, ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಅದೇ ರೀತಿಯಾಗಿ ಕಲಬುರಗಿ, ಹಾಸನ, ಗದಗ, ಯಾದಗಿರಿ, ಬೀದರ, ಮಂಡ್ಯ, ಮಂಗಳೂರು ಮತ್ತು ಚಿಕ್ಕಮಗಳೂರು, ಶಿವಮೊಗ್ಗ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಸೊ ನೀವು ಕೂಡ ಗೃಹಲಕ್ಷ್ಮಿಯರು ಈ ಜಿಲ್ಲೆಯವರಾಗಿದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುತ್ತೆ. ಒಂದು ಸ್ವಲ್ಪ ಸಮಯ ಕೂಡ ತೆಗೆದುಕೊಳ್ಳಬಹುದು. ಇವತ್ತೇ ದಿಢೀರನೇ ನಿಮ್ಮ ಖಾತೆಗಳಿಗೆ ಜಮಾ ಆಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಹೀಗಾಗಿ ಇದಕ್ಕೋಸ್ಕರ ಟೈಮ್ ಕೂಡ ಬೇಕಾಗತ್ತೆ, ನೀವು ಕೂಡ ಸಹಕರಿಸಬೇಕಾಗತ್ತೆ. ಸೊ ಕೆಲವೊಂದಿಷ್ಟು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗುತ್ತೆ. ಅಂದರೆ ಒಂದು ಕಂತಿಗಾಗಿ ಸುಮಾರು 10ರಿಂದ 15 ದಿನ ಬೇಕೇ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಹಿಂದಿನ ಕಂತುಗಳಲ್ಲೇ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ನಿಮಗೆ ಈಗಲೇ ಜಮಾ ಆಗಬೇಕಂದ್ರೆ ಸಾಧ್ಯ ಇಲ್ಲ. ಒಂದಿಷ್ಟು ಕಾಲಾವಕಾಶ ಸರ್ಕಾರಕ್ಕೆ ನಾವು ಕೊಡಲೇಬೇಕು. ಆದರೆ ನಮ್ಮ ಮನವಿ ಸರ್ಕಾರಕ್ಕೆ ಏನಪ್ಪ ಅಂದರೆ, ಈಗಾಗಲೇ ಎಷ್ಟು ಕಂತುಗಳ ಪೆಂಡಿಂಗ್ ಉಳಿದಿದೆ ಅವುಗಳನ್ನು ಬೇಗ ಬೇಗ ಜಮಾ ಮಾಡಿ ಕ್ಲಿಯರ್ ಮಾಡಬೇಕು ಅನ್ನುವಂತಹ ಮನವಿ ಮಾತ್ರ. ಸೊ ಅದು ನಿಮ್ಮ ಮನವಿ ಕೂಡ ಆಗಿರುತ್ತೆ. ಆದರೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಇತ್ತು, ನಾನು ತಿಳಿಸ್ತೀನಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಮೆಸೇಜ್ ಮಾಡಬಹುದು. ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಸ್ನೇಹಿತರೆ, ಈ ಒಂದು ವಿಷಯದ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಷಯವನ್ನು ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.